Hello everyone, welcome back to Digital Learning Department of Collegiate Education. This is Nandini working as Assistant Professor of Commerce. Dear student, in the last video I have explained a concept regarding what are the determinants or what are the factors which influences the dividend policy. And in this video I am explaining the remaining factors which are influencing the dividend policy. ಲಾಸ್ಟ್ ಕ್ಲಾಸ್ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ನಾನು ಟೋಟಲ್ 14 ಪಾಯಿಂಟ್ಸ್ ಅಲ್ಲಿ ಒಂದು 7 ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ್ಯಾವ ಫ್ಯಾಕ್ಟರ್ಸ್ ಡಿವಿಡೆಂಡ್ ಪಾಲಿಸಿನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಇನ್ನು ರಿಮೈನಿಂಗ್ 7 ಪಾಯಿಂಟ್ಸ್ ಏನಿದೆಯೋ ಅದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. Okay, these are the 7 points which were I have already explained in the last class. Last videos dalli nanu ee 7 points na already explain madi, that is legal requirement, contractual obligation, nature and size of earnings, financing policy of business, shareholders expectations, companies ability to borrow, investment opportunities of companies. And in this video I am explaining the remaining points or the remaining factors which are influencing the dividend policy. Okay, let us discuss one by one. Investment opportunities before the investors. Last class alli ನಾನು ಹೇಳಿದ್ದೆ what are the investment opportunities available from the viewpoint of the company point of view ಇಂದಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಯಾವ ತರ ಇದ್ದಾಗ ಯಾವ ಡಿವಿಡೆಂಡ್ ಪಾಲಿಸಿ ಫಾಲೋ ಮಾಡಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ನ ಯಾರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಇದ್ದೀವಿ ಅಂತ ಅಂದರೆ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಇನ್ವೆಸ್ಟರ್ಸ್. ದಟ್ ಮೀನ್ಸ್ at the time of formulating the dividend policy, a company has to taken into consideration what are the investment opportunities are available to the investors. ಮ್ಯಾನೇಜ್ಮೆಂಟ್ ಅವರು ಡಿವಿಡೆಂಡ್ ಪಾಲಿಸಿನ ಫಾರ್ಮುಲೇಟ್ ಮಾಡಬೇಕಾದ್ರೆ ನಮ್ಮ ಕಂಪನಿನಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಏನಿರ್ತಾರೆ ಅಥವಾ ನ್ಯೂಲಿ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರಿಗೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ಅವರಲ್ಲಿ ಕನ್ಸಿಡರೇಷನ್ಗೆ ತಗೋಬೇಕಾಗತ್ತೆ. If the investors have more investment opportunities and when they are in a position to get high rate of return on their investment, ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇದೆ, ಅವ್ರೇನಾದರೂ ಔಟ್ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದರೆ ರೇಟ್ ಆಫ್ ರಿಟರ್ನ್ ತುಂಬ ಜಾಸ್ತಿ ಬರ್ತಾ ಇದೆ ನಾವು ಕೊಡೋ ಡಿವಿಡೆಂಡ್ ರೇಟಿಗಿಂತ ಅಂತ ಅಂದರೆ ಇನ್ ದಿಸ್ ಸಿಚುಯೇಷನ್ ಎ ಕಂಪನಿ ಈಸ್ ಪ್ರಿಫರಬಲಿ ಫಾಲೋ ಲಿಬರಲ್ ಡಿವಿಡೆಂಡ್ ಪಾಲಿಸಿ ಆರ್ ದ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. But when the investors do not have much more investment opportunities and when they are not in a position to get high rate of return than the rate of dividend which we are declaring, ನಾವು ಡಿಕ್ಲೇರ್ ಮಾಡುವಂತಹ ರೇಟ್ ಆಫ್ ಡಿವಿಡೆಂಡಿಗಿಂತ ಅವರಿಗೆ ರೇಟ್ ಆಫ್ ರಿಟರ್ನ್ ಔಟ್ಸೈಡ್ ಇನ್ವೆಸ್ಟ್ಮೆಂಟ್ ಮೇಲೆ ತುಂಬ ಕಡಿಮೆ ಬರ್ತಿದೆ ಅಂತ ಅಂದರೆ ಇನ್ ಸಚ್ ಎ ಕೇಸಸ್ ಎ ಕಂಪನಿ ಕ್ಯಾನ್ ಫಾಲೋ ದ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ. ಅಂದರೆ ತುಂಬಾ ಸಿಂಪಲ್. ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವಿಲ್ಲಿ ನೋಡ್ತಾ ಇದ್ದೀವಿ ಅವ್ರಿಗೆ ಏನಾದರೂ ತುಂಬ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇದೆ ಮತ್ತು ನಾವು ಇವಾಗ ಪ್ರೆಸೆಂಟ್ ಕೊಡ್ತಿರೋ ರೇಟ್ ಆಫ್ ಡಿವಿಡೆಂಡಿಗಿನ್ನ ಅವ್ರು ಹೊರಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ನೂ ಜಾಸ್ತಿ ರಿಟರ್ನ್ ಬರೋ ಚಾನ್ಸಸ್ ಇದೆ ಅಂತ ಅಂದರೆ ಅಂಥ ಸಿಚುವೇಶನ್ಸಲ್ಲಿ ಕಂಪನಿಗಳು ರೆಗ್ಯುಲರ್ ಅಥವಾ ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡೋದು ತುಂಬಾ ಪ್ರಿಫರಬಲ್ ಅಂತ ಹೇಳ್ತೀವಿ. ಬಟ್ when the investors do not have much investment opportunities, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ತುಂಬ ಕಡಿಮೆ ಇದೆ ಅಥವಾ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಮೇಲೆ ರೇಟ್ ಆಫ್ ರಿಟರ್ನು ತುಂಬ ಕಡಿಮೆ ಬರ್ತಿದೆ ನಾವು ಕೊಡೋ ಡಿವಿಡೆಂಡ್ ರೇಟಿಗಿಂತ ಅಂತ ಅಂದರೆ ಅಂಥ ಸಿಚುವೇಶನ್ಸಲ್ಲಿ ಕಂಪನಿಗಳು ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ ಏನಿರುತ್ತೆ ಅಲ್ವಾ ಆ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡೋದನ್ನು ನಾವು ಪ್ರಿಫರಬಲ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ a company has to taken into consideration while framing the dividend policy. Next, liquidity position. One of the important thing are the factor which a company has to taken into consideration at the time of framing the dividend policy, that is the liquidity position. If the liquidity position is very good, in such a cases they can follow the liberal dividend policy.
But when the liquidity position is not so good, or when the liquidity position is very weak, in this situation it is better to follow the conservative dividend policy. ಯಾವಾಗ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ತುಂಬಾನೇ ಚೆನ್ನಾಗಿರುತ್ತೋ ಅಂತಹ ಸಿಚುವೇಶನ್ಸ್ ಅಲ್ಲಿ ಅರ್ನಿಂಗ್ ಕೆಪಾಸಿಟಿ, ಲಿಕ್ವಿಡಿಟಿ ಪೊಸಿಷನ್ ಚೆನ್ನಾಗಿದೆ ಅಂತ ಅಂದ್ರೆ ಅವರು ಒಂದು ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡ್ಬೋದು. ಬಟ್ ನಮ್ಮ ಲಿಕ್ವಿಡಿಟಿ ಪೊಸಿಷನ್ ತುಂಬಾ ವೀಕ್ ಇದೆ ಅಥವಾ ಅರ್ನಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ ಅಂತ ಅಂದ್ರೆ ಅಂತ ಸಿಚುವೇಶನ್ಸ್ ಅಲ್ಲಿ ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ದ ಲಿಬರಲ್ ಡಿವಿಡೆಂಡ್ ಪಾಲಿಸಿ, ಇಟ್ ಇಸ್ ಬೆಟರ್ ಟು ಫಾಲೋ ದ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ. Next point, competitors dividend policy. One of the important thing a company has to take into consideration at the time of formulating the dividend policy, that is the competitor dividend policy. What is the dividend rate which is followed by the competitor? ಬಿಕಾಸ್ ಯಾಕೆ ಅಂತ ಅಂದರೆ ನಾವು ಹೊಸ ಇನ್ವೆಸ್ಟರ್ಸನ್ನು ಅಟ್ರಾಕ್ಟ್ ಮಾಡಬೇಕು. ಇಫ್ ಯು ವಾಂಟ್ ಟು ಅಟ್ರಾಕ್ಟ್ ದ ನ್ಯೂ ಇನ್ವೆಸ್ಟರ್ಸ್, ವಿ ಹ್ಯಾವ್ ಟು ಪೇ ದ ಹೈ ಆರ್ ಈಕ್ವಲ್ ರೇಟ್ ವಿಚ್ ಈಸ್ ಡಿಕ್ಲೇರ್ಡ್ ಅವರ್ ಕಾಂಪಿಟೀಟರ್. ನಮ್ಮ ಕಾಂಪಿಟೇಟರ್ಸಿಂದ ನಾವೇನಾದರೂ ಕಡಿಮೆ ಡಿವಿಡೆಂಡನ್ನು ಕೊಡ್ತಾ ಇದ್ದೀವಿ ಅಂತ ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕೂಡ ಫೀಲ್ ಮಾಡ್ಕೊಳ್ತಾರೆ. ಹಾಗೆಯೇ ನಾವು ನ್ಯೂ ಇನ್ವೆಸ್ಟರ್ಸ್ನ ಕೂಡ ಅಟ್ರಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟನ್ನ ಪ್ರೊಟೆಕ್ಟ್ ಮಾಡಿ ಅವರು ಸ್ಯಾಟಿಸ್ಫೈ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು. ಹಾಗೆಯೇ ನ್ಯೂ ಇನ್ವೆಸ್ಟರ್ಸನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಅಂದರೆ ನಮ್ಮ ಕಾಂಪಿಟೇಟರ್ಸ್ ಎಷ್ಟು ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಾ ಇರ್ತಾರೋ ಅಷ್ಟಾದರೂ ಮಾಡಬೇಕು. ಅದಕ್ಕಿಂತ ಹೈ ಮಾಡಿದ್ರೆ ಬೆಟರ್. ಹೈ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ಅಷ್ಟನ್ನಾದರೂ ನಾವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಅವ್ರಿಗಿನ್ನ ಕಡಿಮೆ ನಾವೇನಾದರೂ ಅಂದರೆ ವೆನ್ ವಿ ಫಾಲೋ ಲೆಸ್ ಅಮೌಂಟ್ of dividend when compared to our competitor, we can't attract new investors. ಹೊಸ ಇನ್ವೆಸ್ಟರ್ಸನ್ನ ನಮಗಿಲ್ಲಿ ಅಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅವರು ಕಾಂಪಿಟೀಟರ್ಸ್ ಎಷ್ಟು ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಡಿವಿಡೆಂಡ್ ಪಾಲಿಸಿನ ಫಾರ್ಮುಲೇಟ್ ಮಾಡ್ತಾ ಇದ್ದಾರೆ. ಅವ್ರಿಗಿಂತ ಜಾಸ್ತಿ ಮಾಡಿದ್ರೆ ಬೆಟರ್. ಅವ್ರಿಗಿಂತ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ಅವರು ಎಷ್ಟು ಡಿಕ್ಲೇರ್ ಮಾಡ್ತಿರ್ತಾರೆ ಅಥವಾ ಅವರು ಎಷ್ಟು ಕಾಂಪಿಟೀಟರ್ಸ್ ನಮಗೆ ಡಿವಿಡೆಂಡನ್ನು ಕೊಡ್ತಾ ಇರ್ತಾರೋ ಆ ರೇಟ್ ಆದರೂ ನಾವಿಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, capital market conditions. If the capital market condition is very good, in this situation we can easily borrow fund from the capital market, then need not to keep more amount in the form of retained earnings. We can follow the liberal dividend policy. And when the capital market condition is not so good, in this situation it is very difficult. A company has to face difficulties to get fund from the capital market. In that situations it is better to follow the conservative dividend policy and have to keep a much portion of amount in the form of retained earnings. ಕ್ಯಾಪಿಟಲ್ ಮಾರ್ಕೆಟ್ ಕಂಡೀಷನ್ಸು ತುಂಬ ಚೆನ್ನಾಗಿದೆ ಅಂತ ಅಂದರೆ ನಾವು ಅವಾಗ ಯಾವಾಗ ನಮಗೆ ಫಂಡ್ ನೆಸೆಸಿಟಿ ಇರುತ್ತೋ ಅದನ್ನು ನಾವು ಕ್ಯಾಪಿಟಲ್ ಮಾರ್ಕೆಟಿಂದ ಈಸಿಯಾಗಿ ರೈಸ್ ಮಾಡ್ಬೋದು. ಅವಾಗ ನಾವು ರಿಟೈನ್ಡ್ ಅರ್ನಿಂಗ್ಸನ್ನ ತುಂಬ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮ್ಯಾಕ್ಸಿಮಮ್ ಪ್ರೊಪೋರ್ಷನೇಟ್ ಆಫ್ ಅಮೌಂಟನ್ನು ನಾವು ಡಿವಿಡೆಂಡ್ ಡಿಕ್ಲರೇಷನ್ಸಿಗೆ ಯೂಸ್ ಮಾಡಿಕೊಂಡು ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡ್ಬೋದು. ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಕಂಡೀಷನ್ಸ್ ನಮ್ಮ ಕಂಟ್ರಿನಲ್ಲಿ ಚೆನ್ನಾಗಿಲ್ಲ ಅಂತ ಅಂದರೆ ನಮಗೆ ಫಂಡ್ ನೆಸೆಸಿಟಿ ಇದ್ದಾಗ ಈಸಿಯಾಗಿ ಫಂಡ್ಸ್ ರೈಸ್ ಮಾಡೋದು ತುಂಬ ಡಿಫಿಕಲ್ಟಿ ಆಗುತ್ತೆ. ಅಂಥ ಸಿಚುವೇಶನ್ಸಲ್ಲಿ ನಮ್ಮ ಎಲ್ಲ ಫಿನಾನ್ಷಿಯಲ್ ನೀಡ್ಸನ್ನ ಮೀಟ್ ಮಾಡೋದಕ್ಕೆ ನಾವು ಇಂಟರ್ನಲ್ ಸೋರ್ಸಸ್ ಮೇಲೇ ತುಂಬ ಡಿಪೆಂಡ್ ಆಗಬೇಕಾಗುತ್ತೆ. ಆವಾಗ ನಾವು ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡೋದಕ್ಕಾಗಲ್ಲ. ಜಾಸ್ತಿ ಅಮೌಂಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಕ್ರಿಯೇಟ್ ಮಾಡಿ ವಿ ಹ್ಯಾವ್ ಟು ಫಾಲೋ ದ conservative dividend policy. That means very simple. If the capital market conditions is very good, we have to follow the liberal dividend policy. But when the capital market condition is not so good, in this situation it is better to follow the conservative dividend policy. Next one, control over the management. Some of the shareholders or the existing shareholders would not like to get, ಯಾವಾಗ ಕಂಪನಿನಲ್ಲಿ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ resist in order to entry for the new investors or the new shareholder, because they may feel that their voting right will dilute. ಆಲ್ರೆಡಿ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರು ಹೊಸ ಶೇರ್ ಹೋಲ್ಡರ್ಸ್ ಅಥವಾ ನ್ಯೂ ಕಮರ್ಸ್ನ ಅವರು ಲೈಕ್ ಮಾಡೋದಿಲ್ಲ. ಬಿಕಾಸ್ ಆಲ್ರೆಡಿ ಅವ್ರಿಗೆ ಇರುವಂಥ ವೋಟಿಂಗ್ ಪವರು ಡೈಲ್ಯೂಟ್ ಆಗುತ್ತೆ.
ಅಥವಾ ಅವರಿಗಿರುವಂತಹ ಕಂಟ್ರೋಲ್ ಕೂಡ ಡಿಸ್ಟ್ರಿಬ್ಯೂಟ್ ಅಥವಾ ಡೈಲ್ಯೂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂತ ಸಿಚುವೇಶನ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಇನ್ ಆರ್ಡರ್ ಟು ಅವಾಯ್ಡ್ ದ ನ್ಯೂ ಇನ್ವೆಸ್ಟರ್ಸ್, ಹೊಸ ಇನ್ವೆಸ್ಟರ್ಸ್ ಬರೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಮತ್ತೆ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇನ್ನು ಕಂಟಿನ್ಯೂ ಆಗಬೇಕು. ಆಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಕಂಟ್ರೋಲ್ ಓವರ್ ಮ್ಯಾನೇಜ್ಮೆಂಟ್ ಮೀನ್ಸ್ ಬೋನಸ್ ಶೇರ್ಸ್ ನ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಇಶ್ಯೂ ಮಾಡ್ತಾರೆ. ಅಂದ್ರೆ ಸ್ಟಾಕ್ ಡಿವಿಡೆಂಡ್ ನ ಇಶ್ಯೂ ಮಾಡಿ ಇರುವಂತಹ ಪ್ರಾಫಿಟ್ ಅನ್ನ ಅವರು ಕ್ಯಾಪಿಟಲೈಸ್ ಮಾಡ್ತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ಕಂಟ್ರೋಲ್ ಓವರ್ ಮ್ಯಾನೇಜ್ಮೆಂಟ್ ಮೀನ್ಸ್ ಯಾವಾಗ ನಮಗಿಲ್ಲಿ ಹೊಸ ಇನ್ವೆಸ್ಟರ್ಸ್ ನಮ್ಮ ಕಂಪನಿಗೆ ಎಂಟ್ರಿ ಆಗೋದಕ್ಕೆ ನಮಗೆ ಇಷ್ಟ ಇರೋದಿಲ್ವೋ, ಬಿಕಾಸ್ ನಮ್ಮ ಎಲ್ಲ ರೈಟ್ಸ್ ಕೂಡ ಡೈಲ್ಯೂಟ್ ಆಗುತ್ತೆ ಅನ್ನೋ ಫಿಯರ್ ಇರುತ್ತೆ ಅಲ್ಲ, ಅವಾಗ ಅವರು ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡ್ತಾರೆ. ಬಟ್ ಔಟ್ಸೈಡ್ ಇಂದ ಹೊಸ ಇನ್ವೆಸ್ಟರ್ಸ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡುವಂತಹ ಕಂಪನಿಗಳು ಮತ್ತೆ ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂತ ಅಂದ್ರೆ ಅವರು ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡ್ತಾರೆ. ಈ ಕಂಟ್ರೋಲ್ ಓವರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡಿ ಲೆಸ್ ಅಮೌಂಟ್ ಆಫ್ ಡಿವಿಡೆಂಡ್ ನ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಮತ್ತೆ ಇವರು ಜಾಸ್ತಿ ಫಾಲೋ ಮಾಡುವಂತದ್ದು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಬಿಕಾಸ್ ಇರುವಂತಹ ಪ್ರಾಫಿಟ್ ನ ಅವರು ಡಿವಿಡೆಂಡ್ ಕೊಡೋದಿಲ್ಲ, ಅದಕ್ಕೂ ಬದಲಾಗಿ ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ತಾರೆ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಎ ಕಂಪನಿ ಹ್ಯಾಸ್ ಟು ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಫಾರ್ಮುಲೇಟಿಂಗ್ ದ ಡಿವಿಡೆಂಡ್ ಪಾಲಿಸಿ. Next one, business cycle. At the time of framing the dividend policy, a company has to take into consideration the phases of the business cycle. ಯಾವ ಸಿಚುವೇಶನ್ಸ್ ಅಲ್ಲಿ ನಾವು ಕಂಟ್ರಿ ಇದೆ, ನಾವೇನಾದ್ರೂ ಒಂದು ಬೂಮ್ ಪೀರಿಯಡ್ ಅಲ್ಲಿ ಇದೀವಿ ಅಂತ ಅಂದ್ರೆ ಅಂತ ಸಿಚುವೇಶನ್ಸ್ ಅಲ್ಲಿ ಅವರು ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡಬೇಕಾಗುತ್ತೆ. ಬಿಕಾಸ್ ಫ್ಯೂಚರ್ ಅಲ್ಲಿ ಇನ್ಫ್ಲೇಷನ್ ಟ್ರೆಂಡ್ ಇದೆ ಅಂತ ಅಂದ್ರೆ ಎಲ್ಲ ಪ್ರೈಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಇನ್ಫ್ಲೇಷನ್ ಟ್ರೆಂಡ್ ಏನಿರುತ್ತೋ ಆ ಎಲ್ಲ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡಬೇಕು ಅಂತ ಅಂದ್ರೆ ಫಂಡ್ ನೆಸೆಸಿಟಿ ತುಂಬಾ ಇರೋದ್ರಿಂದ ಲಿಬರಲ್ ಡಿವಿಡೆಂಡ್ ಪಾಲಿಸಿ ಫಾಲೋ ಮಾಡೋದಕ್ಕಾಗಲ್ಲ. ಬೂಮ್ ಅಥವಾ ಇನ್ಫ್ಲೇಷನ್ ಪೀರಿಯಡ್ ಅಲ್ಲಿ ದೇ ಹ್ಯಾವ್ ಟು ಫಾಲೋ ದ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ. ಬಟ್ ಇಫ್ ವಿ ಆರ್ ಇನ್ ದ ಡಿಪ್ಲೇಷನ್ ಪೀರಿಯಡ್, ನಾವೇನಾದ್ರೂ ಡಿಪ್ರೆಷನ್ ಪೀರಿಯಡ್ ಅಲ್ಲಿ ಅಥವಾ ಡಿಫ್ಲೇಷನ್ ಸಿಚುವೇಶನ್ಸ್ ಅಲ್ಲಿ ಇದೀವಿ ಅಂತ ಅಂದ್ರೆ in such a cases a company can follow the liberal dividend policy. because ಡಿಪ್ರೆಷನ್ ಪೀರಿಯಡ್ ಅಲ್ಲಿ ಪ್ರೈಸಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಮನಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಆ ಸಿಚುವೇಶನ್ಸ್ ಅಲ್ಲಿ ಅವರು ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿಗೆ ಬದಲಾಗಿ ಯಾವುದನ್ನ ಫಾಲೋ ಮಾಡ್ಬೋದು, ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಫಾಲೋ ಮಾಡ್ಬೋದು. ಅಂದ್ರೆ ಡ್ಯೂರಿಂಗ್ ದ ಇನ್ಫ್ಲೇಷನ್ ಆರ್ ಬೂಮ್ ಪೀರಿಯಡ್ ದೇ ಹ್ಯಾವ್ ಟು ಫಾಲೋ ದ ಕನ್ಸರ್ವೇಟಿವ್ dividend policy, and in case of depressive situation we can follow the liberal dividend policy. And the last one, taxation policy. The tax structure of the government which will make influences on the dividend policy. ಗೌರ್ನಮೆಂಟ್ ಫಾಲೋ ಮಾಡುವಂತಹ ಟ್ಯಾಕ್ಸ್ ಸ್ಟ್ರಕ್ಚರ್ ಅಥವಾ ಟ್ಯಾಕ್ಸ್ ಪಾಲಿಸಿ ಏನಿದೆಯೋ ಇದು ಕೂಡ ನಮ್ಮ ಡಿವಿಡೆಂಡ್ ಡಿಸಿಷನ್ ಅಥವಾ ಡಿವಿಡೆಂಡ್ ಪಾಲಿಸಿ ಮೇಲೆ ಮೇಜರ್ ಇನ್ಫ್ಲೂಯೆನ್ಸ್ ಇರುತ್ತೆ. ಬಿಕಾಸ್ ಇಫ್ ದ ಟ್ಯಾಕ್ಸೇಷನ್ ಪಾಲಿಸಿ ಅದರ ಟ್ಯಾಕ್ಸ್ ರೇಟ್ ಈಸ್ ವೆರಿ ಹೈ, ಯಾವಾಗ ಟ್ಯಾಕ್ಸ್ ರೇಟು ತುಂಬಾನೇ ಜಾಸ್ತಿ ಇರುತ್ತೋ in such a situation we will get very less amount of profit to declare as a dividend. ಜಾಸ್ತಿ ಟ್ಯಾಕ್ಸ್ ಅನ್ನ ಕಟ್ಟಿರ್ತೀವಿ, ಫೈನಲಿ ನಮಗೆ ಉಳ್ಕೊಳ್ಳುವಂತಹ ಪ್ರಾಫಿಟ್ ಅಮೌಂಟ್ ಕಡಿಮೆ ಇರುತ್ತೆ, ಅವಾಗ ನಾವು ಜಾಸ್ತಿ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡೋದಕ್ಕಾಗೋದಿಲ್ಲ. ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿನ ನಾವಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಅಂದ್ರೆ ಹೈ ಡಿವಿಡೆಂಡ್ ರೇಷಿಯೋ ಕೊಡೋದಕ್ಕಾಗೋದಿಲ್ಲ, ಲೋ ಡಿವಿಡೆಂಡ್ ಪೇ ಔಟ್ ರೇಷಿಯೋನ ನಾವಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಬಟ್ ವೆನ್ ದ ಟ್ಯಾಕ್ಸ್ ರೇಟ್ ಈಸ್ ವೆರಿ ಲೆಸ್, ಟ್ಯಾಕ್ಸ್ ರೇಟ್ ಕಡಿಮೆ ಇದೆ ಕಂಟ್ರಿನಲ್ಲಿ ಅಂತ ಅಂದರೆ ಅವಾಗ ನಮಗೆ ಟ್ಯಾಕ್ಸ್ ಕಡಿಮೆ ಕಟ್ಟಿರ್ತೀವಿ, ಜಾಸ್ತಿ ಪ್ರಾಫಿಟ್ ಉಳ್ಕೊಂಡಿರುತ್ತೆ. ಜಾಸ್ತಿ ಪ್ರಾಫಿಟ್ ಉಳ್ಕೊಳ್ಳೋದ್ರಿಂದ ವಿ ಕ್ಯಾನ್ ಫಾಲೋ ದ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಆರ್ ದಿ ಲಿಬರಲ್ ಡಿವಿಡೆಂಡ್ ಪಾಲಿಸಿ. ಅಂದರೆ ಹೈ ಡಿವಿಡೆಂಡ್ ಪೇ ಔಟ್ ರೇಷಿಯೋನ ನಾವಿಲ್ಲಿ ಫಾಲೋ ಮಾಡ್ಬೋದು. ಅಂದರೆ ವೆರಿ ಸಿಂಪಲ್, ಇಫ್ ದ ಟ್ಯಾಕ್ಸ್ ರೇಟ್ ಈಸ್ ಹೈ, ಲೆಸ್ ಪೇ ಔಟ್ ರೇಷಿಯೋ. ಇಫ್ ದ ಟ್ಯಾಕ್ಸ್ ರೇಟ್ ಈಸ್ ಲೋ, ಹೈ ಪೇ ಔಟ್ ರೇಷಿಯೋ. ಟ್ಯಾಕ್ಸ್ ರೇಟು ಜಾಸ್ತಿ ಇದ್ರೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಲೆಸ್ ಇರುತ್ತೆ. ಟ್ಯಾಕ್ಸ್ ತುಂಬಾ ಕಡಿಮೆ ಇದೆ ಅಂತ ಅಂದ್ರೆ ನಾವು ಹೈ ಡಿವಿಡೆಂಡ್ ಪೇ ಔಟ್ ರೇಷಿಯೋನ ಫಾಲೋ ಮಾಡ್ಬೋದು. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ಎ ಡಿವಿಡೆಂಡ್ ಪಾಲಿಸಿ ಆಫ್ ಎ ಕಂಪನಿ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡಿಯರ್ ಸ್ಟೂಡೆಂಟ್. ಥ್ಯಾಂಕ್ ಯು ಸೋ ಮಚ್.